ನಮಸ್ಕಾರ. ನನ್ನ ಹೆಸರು ಮುತ್ತುಲಕ್ಷ್ಮಿ. ಮತ್ತೆ ಗಂಗಾಂಬಿಕಾ ಸಂಘದಲ್ಲಿ ಇದ್ದೀನಿ. 20,000 ಸಾಲ ತಗೊಂಡಿದ್ದೀನಿ. ತಗೊಂಡ್ಬಿಟ್ಟು ವ್ಯಾಪಾರ ಮಾಡಕತ್ತೀವಿ. ಹಪ್ಪಳ ವ್ಯಾಪಾರ ಚೆನ್ನಾಗಿ ವ್ಯಾಪಾರ ಆಗಕತ್ತಿಲ್ಲ. ಹಪ್ಪಳ ಮಾಡೋ ವಿಧಾನ: 3 kg ಅಕ್ಕಿ ತಗೊಂಡು ತೊಳೆದು ನೆನೆ ಹಾಕ್ತೀವಿ. ಅದರಲ್ಲಿ 50 ಗ್ರಾಮ್ ಕಡ್ಡಿ ಬ್ಯಾಳಿ, 50 ಗ್ರಾಮ್ ಉದ್ದಿನ ಬ್ಯಾಳಿ ಹಾಕಿ ತೊಳೆದು ನೆನೆ ಹಾಕಿ ಬಿಸೆಂಬರ್ತೀವಿ. ಬಿಸೆಂಬಂದು ಇದರಲ್ಲಿ ಉಪ್ಪು ಮಾಡ್ಕೊಂಡಿದ್ದೀವಿ. ಈಗ ಇದಕ್ಕೆ ಸೋಡಾ ಪುಡಿ ಹಾಕ್ಬೇಕು. ಎಷ್ಟು ಗ್ರಾಮ್ ಹಾಕ್ತಾ ಇದ್ದೀರಿ ಸೋಡಾ ಪುಡಿನ? 3 ಗ್ರಾಮ್. ಅಡಿಗೆ ಸೋಡಾ. ಅಡಿಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ 200 ಗ್ರಾಮ್. ಪಾಪಡ್ ಖಾರ ಅಂತ ಇದನ್ನ ಒಂದು ಚಮಚ 100 ಅದು ನೀವೇ ರೆಡಿ ಮಾಡಿರೋ ಅಥವಾ ರೆಡಿಮೇಡ್ ತೊಗೊಂಡ್ಬಂದಿರೋದು? ತಗೊಂಡ್ಬಂದಿರೋದು. ಓಕೆ. ಇದು ಎಷ್ಟು ಗ್ರಾಮ್ ಹಾಕ್ತೀರಾ? 3 ಗ್ರಾಮ್ ಹಾಕ್ತೀವಿ. ಹಾಂ, 100 ಗ್ರಾಮ್. ಕಲರ್ ಬರುತ್ತೆ ಇದು ಹಾಕೋದ್ರಿಂದ. ಹಪ್ಪಳನ ಟೇಸ್ಟ್ ಬರುತ್ತೆ. ಹುರಿದ್ರನ್ನ ಕೆಂಪಗಾಗುತ್ತೆ. ಮಿಕ್ಸ್ ಮಾಡಿ ಇದಕ್ಕೆ ತಣ್ಣೀರು ಹಾಕಿ ಹಂಗ ಕಲಿಸ್ತೀರೇನ್ರಿ ಅಥವಾ ಏನು ಬಿಸಿನೀರು ಏನಂತ ನೀರು ಬಿಸಿ ಮಾಡಕ್ಕೆ ಇಡ್ತೀರಾ? ಬಿಸಿನೀರು ಕಾಸಿ ಹಾಕ್ಬೇಕು. ಎಲ್ಲಿ ಇಟ್ಟಿದ್ದೀರಿ ನೀರನ್ನ? ಎಷ್ಟು ಇಟ್ಟಿದ್ದೀರಿ? ಎಷ್ಟು ಇಟ್ಟಿದ್ದೀರಾ? 3 ಲೀಟರ್ ಇಟ್ಟಿದ್ದೀವಿ ನಾವು. 3 kg ಹಿಟ್ಟಿಗೆ 3 ಲೀಟರ್. ಇದು ನೀರಿನ ಪ್ರಮಾಣ ಕುದಿಬೇಕಾ ರೀ? ಚೆನ್ನಾಗಿ ಕುದಿಬೇಕು. ನೀರು ಕುದಿಯಾಗ ಇದು ಹಿಟ್ಟು ಹಂಗೆ ಹಾಕ್ತೀರೇನ್ರಿ? ಆ ನೀರನ್ನ ಇದ್ರಾಗ ಸುರ್ಕೋತೀರಾ? ಇಲ್ಲ, ಇಟ್ಟೆ ಅದಕ್ಕೆ ಹಾಕ್ತೀವಿ. ಹಿಟ್ಟು ಅದಕ್ಕೆ ಹಾಕ್ತೀರಾ? ಮಾಡ್ಕೊಂಡಿದ್ದೀವಿ. ಈಗ ಇದಕ್ಕೆ ಸೋಡಾ ಪುಡಿ ಹಾಕ್ಬೇಕು. ಹಾಕಿ. ಎಷ್ಟು ಗ್ರಾಮ್ ಹಾಕ್ತಾ ಇದ್ದೀರಿ ಸೋಡಾ ಪುಡಿನ? 3 ಗ್ರಾಮ್. ಅಡಿಗೆ ಸೋಡಾ. ಅಡಿಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ 200 ಗ್ರಾಮ್. ಪಾಪಡ್ ಖಾರ ಅಂತ ಹಾಂ, ಇದನ್ನ ಒಂದು ಚಮಚ 100 ಅದು ನೀವೇ ರೆಡಿ ಮಾಡಿರೋ ಅಥವಾ ರೆಡಿಮೇಡ್ ತೊಗೊಂಡ್ಬಂದಿರೋದು? ತಗೊಂಡ್ಬಂದಿರೋದು. ಓಕೆ. ಇದು ಎಷ್ಟು ಗ್ರಾಮ್ ಹಾಕ್ತೀರಾ? 3 ಗ್ರಾಮ್ ಹಾಕ್ತೀವಿ. ಹಾಂ, 100 ಗ್ರಾಮ್. ಕಲರ್ ಬರುತ್ತೆ ಇದು ಹಾಕೋದ್ರಿಂದ. ಹಪ್ಪಳನ ಟೇಸ್ಟ್ ಬರುತ್ತೆ. ಹುರಿದ್ರನ್ನ ಕೆಂಪಗಾಗುತ್ತೆ. ಮಿಕ್ಸ್ ಮಾಡಿ ಇದಕ್ಕೆ ತಣ್ಣೀರು ಹಾಕಿ ಹಂಗ ಕಲಿಸ್ತೀರೇನ್ರಿ ಅಥವಾ ಏನು ಬಿಸಿನೀರು ಏನಂತ ನೀರು ಬಿಸಿ ಮಾಡಕ್ಕೆ ಇಡ್ತೀರಾ?
ಕಾಸಿ ಹಾಕ್ಬೇಕು. ಎಲ್ಲಿ ಇಟ್ಟಿದ್ದೀರಿ ನೀರು? ಎಷ್ಟು ಇಟ್ಟಿದ್ದೀರಿ? ಎಷ್ಟು ಇಟ್ಟಿದ್ದೀರಾ? 3 ಲೀಟ್ರ್ ಇಟ್ಟಿದ್ದೀವಿ ನಾವು. 3 kg ಹಿಟ್ಟಿಗೆ 3 ಲೀಟ್ರ್. ಇದು ನೀರಿನ ಪ್ರಮಾಣ ಕುದಿಬೇಕಾರಿ? ಚೆನ್ನಾಗಿ ಕುದಿಬೇಕು. ನೀರು ಕುದಿಯಾಗ ಇದು ಇಟ್ಟು ಹಂಗೆ ಹಾಕ್ತೀರೇನ್ರಿ? ಆ ನೀರನ್ನ ಇದ್ರಾಗ ಸುರ್ಕೋತೀರ? ಇಲ್ಲ, ಇಟ್ಟೆ ಅದಕ್ಕೆ ಹಾಕ್ಬೇಕು. ಅದಕ್ಕೆ ಹಾಕ್ತೀರಾ? ಈ ಥರ ಗೋಲ್ ಗೋಲಾಗಿ ಉಂಡೆ ಮಾಡಿ ಇಟ್ಕೋಬೇಕು. ಓಸಿ ಥರ ಮಾಡ್ಕೊಂಡು ಮಾಡ್ಬೇಕು. ಆಮೇಲೆ ಉಂಡೆ ಮಾಡಿ ಇಟ್ಕೊಂಡು ತಗೊಂಡು ಕವರ್ನಲ್ಲಿ ಹಾಕಿ ಮಾಡ್ಬೇಕು. ಎಣ್ಣೆ ಹಚ್ಬೇಕು. ನೆರಳಲ್ಲೇ ಒಣಗಿಸ್ಬೇಕು. ನಮ್ಗೆ ಎಷ್ಟು ಸೈಜ್ ಬೇಕಾ ಸೈಜ್ ಮಾಡ್ಕೊಬೋದು. ಓಕೆ, ಇದನ್ನ ನೆರಳಿಗೆ ಒಣಗಿಸ್ಬೇಕಾ? ನೆರಳಲ್ಲೇ ಒಣಗಿಸ್ಬೇಕು. ಎಷ್ಟು ಒಂದಿನ ಬೇಕಾಗ್ತದೆ ಇದು ಒಣಗಕ್ಕ? ಸಾಯಂಕಾಲ ಈ ಥರ ಇದ್ದದ್ದು ಥರ ನೆರಳಿಗೆ ಹಾಕ್ಬೇಕು. ಫ್ಯಾನಿನ ಗಾಳಿಗೆ ಒಣಗಿಸ್ಬೇಕು. ಕಳ್ಳಿ ಮಾಡಿ ಈ ಥರ ಹಾಕಿದ್ರೆ ಚೇಂಜಾಗಷ್ಟು ಒಣಗಿಸ್ತಾವೆ. ಈ ಥರ ಹಾಕ್ಬೇಕು. ನೆರಳಾಗ ಒಣಗಿಸಿ ತೆಗೆದಾಗ ಈ ಥರ ಆಗ್ತಾವೆ ಸಣ್ಣವು. ಹುರಿದಾಗ ಮತ್ತೆ ಇಷ್ಟು ಆಗ್ತಾವ. ಇದು ಹುರಿಯೋಕೆ ದೊಡ್ಡ ಪಾತ್ರೆ ಬೇಕು, ಅದಕ್ಕೆ ಸಣ್ಣದು ಇಡ್ತೀನಿ. ಸಣ್ಣ ಹುರಿತೀನಿ. ಇದಾದ್ರೆ ಇಷ್ಟು ಆಗ್ತವೆ. ಇವು ಅವಾದ್ರೆ ಜಾಸ್ತಿ ಆಗ್ಲಾಗ್ತವ. ಈ ಥರ ಜಗ್ಗಿ ಎಣ್ಣೆ ಕಾಯಿಸ್ಬೇಕು. ಕಾಯಿಸಿದ ನಂತರ ಇದನ್ನ ಹಾಕಿ ಈ ಥರ ಹುರ್ಕೋಬೇಕು. ಈ ಥರ ಆಗುತ್ತೆ. ಅಷ್ಟಿಷ್ಟೇ ನೋಡ್ರಿ. ಈ ಥರ ಮಾಡ್ತೀವಿ ನೋಡ್ರಿ. ಈ ಥರ ಮಾಡಿ ಎಣ್ಣೆಲಿ ಹಾಕಿದಾಗ ಈ ಥರ ದೊಡ್ಡವು ಆಗ್ತಾವ. ನಾವು ಮಾಡೋದು ಇದಕ್ಕಿಂತ ದೊಡ್ಡವು. ಇವು ಸಣ್ಣ ಸೈಜು ಇಷ್ಟು ದೊಡ್ಡವು ಮಾಡ್ತೀವಿ. 10 ರೂಪಾಯಿಗೊಂದು ಮಾಡ್ತೀವಿ ನಾವು. ದಿನ 200 ಮಾರ್ಕೊಂಬರ್ತಾರೆ. 200 ಹಪ್ಪಳ ಮಾಡ್ತೀವಿ. ದಿನ 200 ಹಪ್ಪಳ ಮಾರ್ಕೊಂಬರ್ತಾರೆ ನಮ್ಮ ಯಜಮಾನ್ರು. ಒಂದು ಹಪ್ಪಳಕ್ಕೆ 10 ರೂಪಾಯಿ.
ಮಾಡ್ತೀವಿ 200 ಹಪ್ಪಳ ಮಾರ್ಕೊಂಡ್ ಬರ್ತಾರ 2000 ರೂಪಾಯಿ ಆಗುತ್ತೆ ನೋಡ್ರಿ ನಮ್ಮ ಕೂಲಿ. ಅದರಲ್ಲಿ ಪೆಟ್ರೋಲು ಎಣ್ಣೆ ಗಿಣ್ಣೆ ಅಂತ ಹೋದ್ರೆ ಒಂದು 500 700 ಆದ್ರಂತ ಉಳಿತದ 1500 ಅಂತ ಉಳಿತದ ನೋಡ್ರಿ. ಇದು ನಮ್ಮ ಹಪ್ಪಳದ ವ್ಯಾಪಾರ. ಇದು ನಮ್ಮ ಹಪ್ಪಳದ ವ್ಯಾಪಾರ.